ಮೈತ್ರಿ ಧರ್ಮವನ್ನ ಪಾಲಿಸಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ದೇವೇಗೌಡರಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನು ಕೊಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಎಚ್.ಡಿ. ದೇವೇಗೌಡರು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸಂಭವವಿದೆ. ಇದು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಕೊನೆಗೂ ಮೈತ್ರಿ ಧರ್ಮವನ್ನು ಪಾಲಿಸಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ದೇವೇಗೌಡರಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನು ಕೊಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ದೇವೇಗೌಡರನ್ನ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸುವತ್ತ ಬಿಜೆಪಿ ತನ್ನ ಚಿತ್ತವನ್ನು ಹರಿಸಿದೆ. ಹಾಗೇನಾದರೂ ಆದಲ್ಲಿ ಎಚ್.ಡಿ. ದೇವೇಗೌಡರು ಈಗ ಜೂನ್ 30ಕ್ಕೆ ಅವರ ರಾಜ್ಯಸಭಾ ಸದಸ್ಯತ್ವ ಅವಧಿ ಮುಗಿಯುತ್ತಲ್ಲ, ಅದಾದ ಮೇಲೆ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸಂಭವವಿದೆ. ಇದು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಮಾಸ್ಟರ್ ಪ್ಲಾನ್ ಆಗಿದ್ದು, ದೇವೇಗೌಡರಿಗೆ ಗೌರವವನ್ನು ಕೊಡಲೇಬೇಕು, ಅವರು ರಾಜ್ಯಸಭೆಯಲ್ಲಿ ಇರಲೇಬೇಕು ಅನ್ನುವ ಗೌರವದೊಂದಿಗೆ ಈ ರೀತಿಯ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಎಕ್ಸ್ಪೋಸ್ ಸ್ಟೋರಿಯಲ್ಲಿ ಈ ಕುರಿತ ಡೀಟೇಲ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯಸಭೆ ಸದಸ್ಯತ್ವ ಅವಧಿ ಜೂನ್ 30ಕ್ಕೆ ಮುಗಿಯುತ್ತೆ ದೇವೇಗೌಡರ ಸಮೇತ ಇತರೆ ಹಿರಿಯ ಸದಸ್ಯರದು. ಅದಾದ ಮೇಲೆ ಬಿಜೆಪಿ ಜೆಡಿಎಸ್ನ ಮೈತ್ರಿ ನಡುವೆ ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆ ಮಾಡುವಲ್ಲಿ ಬಿಜೆಪಿಯ ಸಪೋರ್ಟ್ ಬೇಕಾಗುತ್ತೆ. ಬಿಜೆಪಿ ಯಾಕೋ ಪ್ಲಾನ್ ಮಾಡ್ತಾ ಇಲ್ಲ, ಬಿಜೆಪಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಪಾಳ್ಯದಿಂದ ಒಂದು ಸುದ್ದಿ ಬಂದಿದೆ. ಅದೇನು ಅಂದರೆ, ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆ ಮಾಡಬೇಕು ಅನ್ನುವ ಇಂಗಿತವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹಿರಿಯ ರಾಜಕಾರಣಿಯಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಇದ್ದರೆ ರಾಜ್ಯಸಭೆಗೆ ಒಂದು ಘನತೆ ಬರುತ್ತೆ ಅನ್ನುವ ಇರಾದೆಯನ್ನು ಇಟ್ಕೊಂಡಿರುವಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆ ಮಾಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಬಿಜೆಪಿಯ ಮೂಲಗಳು ಹೇಳ್ತಾ ಇವೆ. ಎಸ್ ವೀಕ್ಷಕರೇ, ನಿಮ್ಗೆ ನೆನಪಿರ್ಬೋದು, ನಿರ್ಮಲಾ ಸೀತಾರಾಮನ್ ಪಕ್ಕದ ತಮಿಳುನಾಡಿನವರು, ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. ಅವರು ಕರ್ನಾಟಕದ ಸಂಸದೆಯಾಗಿದ್ದಾರೆ. ಅದೇ ರೀತಿ ದೇವೇಗೌಡರನ್ನ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸಬೇಕು ಅನ್ನುವ ಇಂಗಿತವನ್ನು ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಅಫ್ಕೋರ್ಸ್ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಕರ್ನಾಟಕದಲ್ಲಿ 2028 ಗಮನದಲ್ಲಿಟ್ಕೊಂಡಿದ್ದಾವೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರೆದುರಿಗಿಟ್ಟು ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ನೆಲೆಯೂರ್ತಾ ಇದೆ. ಕೇರಳದಲ್ಲಿ UDF ಗೆದ್ದಿದೆ, ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದಲ್ಲಿ ಕಾಂಗ್ರೆಸ್ ಕೂಡ ಒಂದು ಮೈತ್ರಿ ಪಕ್ಷವಾಗಿ ಪಾಲ್ಗೊಂಡಿದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸನ್ನು ಕಿತ್ತೊಗಿಲೇಬೇಕು ಅಂದರೆ ದೇವೇಗೌಡರ ಸಪೋರ್ಟ್ ಬೇಕೇ ಬೇಕು ಅನ್ನುವ ತೀರ್ಮಾನಕ್ಕೆ ಬಿಜೆಪಿ ಬಂದಂಗಿದೆ. ಅದಕ್ಕಾಗಿಯೇ ದೇವೇಗೌಡರನ್ನ ರಾಜ್ಯಸಭೆಗೆ ಪುನರಾಯ್ಕೆ ಮಾಡಲೇಬೇಕು. ಕರ್ನಾಟಕದಲ್ಲಿ ಶಾಸಕರ ಸದಸ್ಯ ಬಲದ ಕೊರತೆ ಇದ್ದರೆ ಮಹಾರಾಷ್ಟ್ರದಿಂದ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋಣ ಅನ್ನುವ ವಿಚಾರವನ್ನು ಬಿಜೆಪಿ ಹೈಕಮಾಂಡ್ ಈಗ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ಹಾಗೇನಾದರೂ ದೇವೇಗೌಡರನ್ನ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸಿದರೆ ಇಲ್ಲಿ ದೇವೇಗೌಡರಿಗೆ ಸ್ವಲ್ಪ ಇರಿಸುಮುರುಸು ಉಂಟಾಗುವ ಸಾಧ್ಯತೆ ಇದೆ. ಯಾಕಂದರೆ ದೇವೇಗೌಡರು JDS ಜನತಾದಳ ಜಾತ್ಯತೀತ ಕರ್ನಾಟಕ ಪ್ರಾದೇಶಿಕ ಪಕ್ಷ, ಕರ್ನಾಟಕದ ಅಸ್ಮಿತೆ, ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡುವಂಥ ಪಕ್ಷ ಅಂತ ಏನು ಇಲ್ಲಿವರೆಗೂ ಕಟ್ಟಿಕೊಂಡು ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ರಲ್ಲ, ಈಗ ಮಹಾರಾಷ್ಟ್ರದಿಂದ ಏನಾದರೂ ದೇವೇಗೌಡರು ರಾಜ್ಯಸಭೆಗೆ ಹೋದರೆ ಅವರ ರಾಜಕೀಯ ಸಂಧ್ಯಾಕಾಲದಲ್ಲಿ ಆ ರೀತಿಯ ತೀರ್ಮಾನವನ್ನು ಏನಾದರೂ ಅವ್ರು ಮಾಡಿದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಇರುವಂತಹ ಮಹದಾಯಿ ವಿಚಾರ ಆಗಿರ್ಬೋದು, ಗಡಿ ವಿಚಾರ ಆಗಿರ್ಬೋದು, ಭಾಷೆ ವಿಚಾರ ಆಗಿರ್ಬೋದು, ಏನಾದರೂ ಸಮಸ್ಯೆಗಳಾದಲ್ಲಿ ಯಾವ ರೀತಿಯ ನಿಲುವನ್ನು ದೇವೇಗೌಡರು ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತವೆ. ಅದರ ಜೊತೆಗೆ ನೆಲ ಜಲ ಭಾಷೆ ಅಂತ ಬಂದಾಗ ದೇವೇಗೌಡರು ಟೊಂಕ ಕಟ್ಟಿ ನಿಲ್ತಿದ್ರು.
ಕಾವೇರಿ ಕೃಷ್ಣ ಅಂತ ಬಂದಾಗ ಹೋರಾಟದ ಮುಂಚೂಣಿಯಲ್ಲಿರ್ತಿದ್ರು, ಕರ್ನಾಟಕದ ಅಸ್ಮಿತೆಯನ್ನು ವ್ಯಕ್ತಪಡಿಸ್ತಿದ್ರು. ಇಂಥವರು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಹೋದರೆ ಆ ರೀತಿಯ ಘಟನೆಗಳೇನಾದರೂ ನಡೆದಾಗ, ಪುನರಾವರ್ತನೆಯಾದಾಗ ದೇವೇಗೌಡರ ನಿಲುವು ಕರ್ನಾಟಕದ ಪರವಾಗಿರುತ್ತೋ ಅಥವಾ ಮಹಾರಾಷ್ಟ್ರದ ಪರವಾಗಿರುತ್ತೋ ಅನ್ನುವ ಚರ್ಚೆಗಳು ಕೂಡ ಈಗ ಶುರು ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ BJP ದೇವೇಗೌಡರಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದೆ. ಅದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೇಗಾದರೂ ಮಾಡಿ 2028 ಅಸೆಂಬ್ಲಿ ಎಲೆಕ್ಷನ್, 2029 ಮತ್ತೆ ಪಾರ್ಲಿಮೆಂಟ್, ಈಗಿನ ರಾಜಕೀಯ ಟ್ರೆಂಡನ್ನು ನೋಡಿದರೆ ನರೇಂದ್ರ ಮೋದಿಯವರ ಜನಪ್ರಿಯತೆ ಕುಸಿತಾ ಇದೆ ಅಂತ ಅನಿಸ್ತಾ ಇದೆ. ಜೊತೆಗೆ ಒಂದೊಂದು ಸಂಸದರ ಕ್ಷೇತ್ರಗಳು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗ್ತಾ ಇದೆ. ಡಿಲಿಮಿಟೇಷನ್ ಮಾಡಿ ಪಾರ್ಲಿಮೆಂಟ್ ಚುನಾವಣೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ರು, ಅದು ಆಗಲಿಲ್ಲ. ಇಷ್ಟೆಲ್ಲ ರಾಜಕೀಯ ಹಿನ್ನಡೆಗಳ ನಡುವೆ ದೇವೇಗೌಡರನ್ನ ರಾಜ್ಯಸಭೆಗೆ ಮಹಾರಾಷ್ಟ್ರದಿಂದ ಕಳಿಸುವ BJPಯ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ, ಅಥವಾ ನಿಜವಾಗಿಯೂ ಮಹಾರಾಷ್ಟ್ರದಿಂದ ದೇವೇಗೌಡರನ್ನ BJP ರಾಜ್ಯಸಭೆಗೆ ಕಳಿಸುತ್ತಾ, ಅಥವಾ ಇವು ಚರ್ಚೆಗಳಿಗೆ ಮಾತ್ರ ಸೀಮಿತವಾಗುತ್ತಾ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.